ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶಬರಿಮಲೆ ಹತ್ತಿ ಬರುವ ಆಸೆ ಆಸೆ ನಿನ್ನ ಕಾಣ ಕಾದಿರುವೆ ಪಂದಳ ರಾಜ DJ Sagar RPG ದೊಡ್ಡ ಮನದ ಕುಂದ ಸ್ವಾಮಿ ನಿನ್ನ ಬಿಂಬ ಭಕ್ತಿಯಿಂದ ಕಾದು ನಿಂದೆ ದಯಾನಿಧಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ನಮೋಮಪ್ಪ ಅಯ್ಯಪ್ಪ ಗುರುವಿಗುರುವೆ ಅಯ್ಯಪ್ಪ ಗುರುವಾಯಪ್ಪ ಅಯ್ಯಪ್ಪ ಗುರುವಿಗುರುವೆ ಅಯ್ಯಪ್ಪ ಗುರುವಾಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಗುರುವಿಗುರುವೆ ಅಯ್ಯಪ್ಪ ಗುರುವಾಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಒಂದೋಮಪ್ಪ ಅಯ್ಯಪ್ಪ ಗುರುವಿನ್ ಗುರುವೇ ಅಯ್ಯಪ್ಪ ಗುರುವಾಯೂರಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಗುರುವಿನ್ ಗುರುವೇ ವಿಘ್ನ ವಿನಾಯಕನೇ ಓಂ ಪಾರ್ವತಿ ಪರಮೇಶ್ವರನೇ ಓಂ ಲಕ್ಷ್ಮೀನಾರಾಯಣನೇ ಓಂ ಸರಸ್ವತಿ ಬ್ರಹ್ಮದೇವನೇ ಸ್ವಾಮಿಯೇ ಓಂ ಪಾದಮಳೆ ಆಂಡವನೇ ಸುಬ್ರಹ್ಮಣ್ಯ ಸ್ವಾಮಿಯೇ ಸ್ವಾಮಿಯೇ ಓಂ ಗುರುನಾಥನೇ ಸ್ವಾಮಿ ಅಲ್ಲಿಂದ ಆ ಕಡೆಯಿಂದ ಫಸ್ಟಿಂದ ಹಚ್ಕೊಂಡು ಫಸ್ಟಿಂದ ಅಲ್ಲಿಂದ ಹಚ್ಕೊಂಡು ನಮ್ಮ ಒಂದು ಅನುಭವ ಹೇಳ್ತಾ ಇದ್ವಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಸುಧನೇ ಅಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಓಂ ಗುರುವಿನ್ ಗುರುವೇ ಓಂ ಗುರುನಾಥನೇ ಓಂ ಸದ್ಗುರುನಾಥನೇ ಓಂ ಗಣನವಾಸನೇ ಶರಣ ಮೈಕು ಯಾಕೋ ಡಿಸ್ಟರ್ಬ್ ಆಗ್ತಾ ಇದೆ. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಕನ್ನಿಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಗಣಪತಿ ಭಗವಾನೇ ಶರಣಮಯ್ಯಪ್ಪ ಆರ್ಮುಗ ಸೋದರನೇ ಶರಣಮಯ್ಯಪ್ಪ ಇಂಜನ ತಂಬಿಯೇ ಶರಣಮಯ್ಯಪ್ಪ ಮಲಕ್ಕಧಿಪತಿಯೇ ಹರಿಹರ ಸುತನೇ ಹರಿಗವಯ್ಯನೇ ಪಾದಬಲ ಬಾಲಕನೇ ಶರಣಮಯ್ಯಪ್ಪ ಚಂಗೋಗಿಲ ಅರಸೇ ಶರಣಮಯ್ಯಪ್ಪ ಸ್ವಾಮಿಯೇ ಬೇಟೆ ಶಾಸ್ತಾವೇ ಶರಣಮಯ್ಯಪ್ಪ ನಿರಾದ ಶಾಸ್ತಾವೇ ಬಾಲ ಶಾಸ್ತಾವೇ ಬಾಲ ಶಾಸ್ತಾವೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಇಲ್ಲಿ ಆದಷ್ಟು ದಾರಿ ಹೋಗೋಕೆ ಬರಕ್ಕೆ ದಾರಿ ಬಿಡಿ, ಸ್ವಲ್ಪ ಆದಷ್ಟು ಜಾಗ ಇದೆ ಆ ಕಡೆ ಇದೆ, ಅಲ್ಲಿ ಮೇಲ್ಗಡೆ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ಸ್ವಾಮಿಗಳು ಹಂಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಶಯ ಸ್ವಲ್ಪ ಹೋಗಿ ಎಲ್ಲ ಈ ಕಡೆ ಶರಣಮಯ್ಯಪ್ಪ 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 ಆಯ್ತು ಸ್ವಾಮಿ ಶರಣಮಯ್ಯಪ್ಪ ಶಬರಿಮಲೆ
ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ ಚಿಗುಳಿ ನೀಲಿಮಲ ವಾಸನೆ ನಿತ್ಯ ಬ್ರಹ್ಮಚಾರಿ ನಿತ್ಯ ಬ್ರಹ್ಮಚಾರಿ ನೀಲಾಂಬರಧಾರಿ ನೀಲವಸ್ತ್ರಧಾರಿ ಶಬರಿ ಪೀಠವೇ ಶರಂಗುತ್ಯಾಲೆ ಶಬರಿಗೆ ಮೋಚ ಪುರಿದವರೇ ನಯ್ಯುನಿ ಬೋಡಯ್ಯಪ್ಪೋ ತಿರುಪಡಿ ಶರಣಂ ಬೋಡಯ್ಯಪ್ಪೋ ನಯ್ಯುನಿ ಬೋಡಯ್ಯಪ್ಪೋ ಮತ್ತಪಾದಂಗಗಮನಂ ಕಾರುಣ್ಯಾಮೃತಬೋರಿದಂ ಸರ್ವವಿಘ್ನಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿ ಆಸ್ಮತ್ಕುಲೇಶ್ವರ ದೇವಂ ಆಸ್ಮಶತ್ರುವಿನಾಶನಂ ಆಸ್ಮೈಷ್ಟಪ್ರದಾಕಾರಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿ ಕೇಳು ವಿಗ್ರಹಂ ಆಸ್ತತ್ರಾಣಪರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿ ಪಂಚರತ್ನಕ್ಕೆ ದತ್ಯೋ ನಿತ್ಯ ಸುತ್ತಪಟೆ ನರಃ ಪಶ್ಯ ಪ್ರಸನ್ನೋ ಭಗವಾನ್ ಶಾಸ್ತಾವಸತಿ ಮಾನಸೇ ಸ್ವಾಮಿ ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾವರ ರಕ್ಷ ರಕ್ಷ ಮಹಾಬಾಬು ಸಂಸ್ಕೃತಿಭ್ಯಂ ನಮೋ ನಮಃ ಸ್ವಾಮಿ ಓಂ ಶ್ರೀ ಭೂತನಾಥ ಸದಾನಂದ ஓம் நாங்கள் அருந்தும் அறியாமலும் தெரிந்தும் தெரியாமலும் செய்த சகல குற்றங்களும் பொறுத்து காத்து ரட்சிக்க வேண்டும் ஓம் ஸ்ரீ சத்தியமான பொண்ணு 18ஆம் படிதல் வாழும் வில்லாளி வீரன் வீரமணிகண்டன் காசி ராமேஸ்வரம் பாண்டே மலையாளம் ಅಡಕ್ಕಿ ಆಳುಂ ಓಂ ಶ್ರೀ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಕಾಜನಾಕಿನಹಳ್ಳಿಯಲ್ಲಿ ನಮ್ಮ ಕಿರಣ್ ಸ್ವಾಮಿ ಕನ್ನಿ ಪೂಜೆ ಹಮ್ಮಿಕೊಂಡಿದ್ದರು ಹಾಗೂ ಮೊನ್ನೆ 18ನೇ ತಾರೀಕು ನಮ್ಮ ವಿನಯ್ ಸ್ವಾಮಿ ಅವರು ಕನ್ನಿ ಪೂಜೆ ಹಮ್ಮಿಕೊಂಡಿದ್ರು. ನಮಗೆ ಅಂಕುಶ್ ಸ್ವಾಮಿ ಹೋಗಿ ಈ ರೀತಿ ಪೂಜೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಅವ್ರಿಗೆ ಯಾವ ರೀತಿ ಬೇಕು ಏನು ಸ್ವಾಮಿ ಅಂತ, ಸ್ವಾಮಿ ಹೆಂಗೆ ಮಾಡಿಕೊಟ್ರು ಸರಿನಾ ಅಂದರು. ಅದು ನಾನು ಮಾಡಿಲ್ಲ, ಭಗವಂತ ಮಾಡಿಸಿದ್ದಾನೆ, ನಾನು ಮಾಡಿದ್ದೀನಿ, ಅಂದೇನು ಇಲ್ಲ ಪಾತ್ರ. ಭಗವಂತನು ಹೇಳ್ತಾರಲ್ಲ, ನಾನು ಆಡಿಸ್ದಂಗೆ ನಾನು ಆಡಿದೆ ಅಂತ, ಆಡಿದ್ದೀನಿ. ಈ ರೀತಿ ಅವ್ರದ್ದು ಒಂದು ಕನ್ನಿ ಪೂಜೆ, ಕಿರಣ್ ಸ್ವಾಮಿದೊಂದು ಕನ್ನಿ ಪೂಜೆ ಭಾಳ ವಿಜೃಂಭಣೆಯಿಂದ ನಡೆಸಿದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆ, ಅಯ್ಯಪ್ಪ ಕೃಪೆ ಪಾತ್ರರಾಗಿದ್ದಾರೆ. ನಾನು ಮೊದಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಯ್ಯಪ್ಪ ಸ್ವಾಮಿ 48 ದಿವಸ ವ್ರತ ಆಚರಣೆ ಮಾಡಬೇಕಾಗಿರೋ ಒಂದು ನಿಯಮ ಇದೆ. ಏನಿಗಾಗಿ ಆ 48 ದಿವಸ ನಿಯಮ ಅಂದರೆ ಅಯ್ಯಪ್ಪನಿಗಾಗಲ್ಲ, ನಾವು ಮಾನವರು ನಮ್ಮನ್ನು ತಿದ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಇಡೀ ವರ್ಷ ನಾವು ಮಾನವರು ಎಲ್ಲ ಗೊತ್ತಿರೋಂಥ ವಿಷಯನೇ. ಅವೆಲ್ಲ ತಿದ್ಕೊಂಡು ಮನುಷ್ಯ ಒಳ್ಳೆಯ ಮಾರ್ಗದರ್ಶನದಲ್ಲಿ ಹೋಗಲಿ ಅನ್ನೋದಕ್ಕಾಗಿ ಆ ನಿಯಮವನ್ನು ಇಟ್ಟಿದ್ದಾರೆ. ಅದೇ ರೀತಿ ಗುರುಸ್ವಾಮಿ ಅನ್ನೋದು ಒಂದು ನಿಯಮ ಇಟ್ಟಿದ್ದಾರೆ.
ಅದು ನಾವು ನಮ್ಮ ಪಕ್ಕದಲ್ಲಿ ಶಿವಕುಮಾರ್ ಸ್ವಾಮಿ ಅಂತ ಇದ್ದಾರೆ, ಅವರ ಆಶೀರ್ವಾದದಲ್ಲಿ ನಾವೆಲ್ಲ ಬೆಳೆದಿವಿ. ಇವತ್ತು ಅವ್ರನ್ನ ಇಟ್ಕೊಂಡು ನಾವು ಏನೋ ಒಂದು ಪೂಜೆ ಮಾಡಿದ್ದೀವಿ. ನಮಗೆ ಅವ್ರು ಬಂದಿದ್ದಾರೆ ಅಂದರೆ ಭಗವಂತನೇ ಬಂದ ಅಂತ. ಯಾಕಂದರೆ ನಾವು ಆಗಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಅವರು ನಮ್ಮನ್ನೆಲ್ಲ ನೋಡಿದ್ದಾರೆ. ನಮ್ಗೆ ಅವ್ರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆಗ ಅಂಕುಸ್ವಾಮಿ ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಕ್ಕೆ, ಈ ರೀತಿ ಪೂಜೆ ಮಾಡಿ ವಿಜೃಂಭಿಸಿದ್ದಕ್ಕೆ ಅಂಕುಸ್ವಾಮಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ. 4,000 ಕಿಲೋಮೀಟರಿಂದ ಪಾದಯಾತ್ರೆ ನಡೆದಿದ್ದಾರೆ. 12ನೇ ತಾರೀಕು ಡಿಸೆಂಬರ್ 12ರಿಂದ ದರ್ಶನ ಮುಗಿಸ್ಕೊಂಡು ಮತ್ತೆ ಬರ್ತಾರೆ. ಮತ್ತೆ 3ನೇ ತಾರೀಕು ಅವ್ರದ್ದು ಯಾತ್ರೆ ಇದೆ. ಅವರಿಗೆ ಭಗವಂತ ನಡೆಯೋಕ್ಕಿಂತ ಹೆಚ್ಚಿನ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ 48 ದಿವಸ ವ್ರತ ಮಾಡೋಕ್ಕೆ ಖಂಡಿತವಾಗ್ಲೂ ಸ್ವಲ್ಪ ಪ್ರಯತ್ನ ಮಾಡಿ. 2 ದಿವಸ 3 ದಿವಸ ಸುಮ್ಮನೆ ಶಬರಿಮಲೆಗೆ ಹೋಗಿ ವೇಸ್ಟಾಗಿ ಬರ್ತೀರ, ಏನು ಫಲ ಸಿಗೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ವಿಷಯ ಏನಂದರೆ, ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ಅದು ತುಂಬ ಒಳ್ಳೆ ಕೆಲಸ. ಯಾಕಂದರೆ ಇಲ್ಲಿ ತಗೊಂಡೋಗಿ ಎಲ್ಲಂದ್ರೂ ಅಲ್ಲ ಬಿಸಾಕ್ಬಿಟ್ಟು ಬರ್ತಾರೆ ಶಬರಿಮಲೆಯಲ್ಲಿ. ಇಲ್ಲೆಲ್ಲ ನಾವು ಇಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಇದ್ದು ನಿಷ್ಠೆ ಅಂತ ಪೂಜೆ ಮಾಡಿ ಶಬರಿಮಲೆಯಲ್ಲಿ ಹೋಗಿ ಎಲ್ಲಾದ್ರೂ ಅಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಡ್ತೀವಿ. ತಪ್ಪು ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡಿಬಿಟ್ಟು ಅಲ್ಲಿ ಶಬರಿಮಲೆಯಲ್ಲಿ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಇನ್ನೂ ಇಲ್ಲ, ಅದೇ ಅಯ್ಯಪ್ಪನೇ, ಅದೇ ಶಬರಿಮಲೆನೇ, ಎಲ್ಲ ಒಳ್ಳೆ ಇದಿದೆ. ಸ್ವಾಮಿ ಶರಣಂ. ಹೀಗಾಗಿ ಪೂಜೆ ಒಳ್ಳೆ ಚೆನ್ನಾಗಿ ನಡೆದಿದೆ. ಅದು ನನಗೆ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಇಲ್ಲಿ ಬಂದಿರೋಂಥ ಗುರು ಹಿರಿಯರಿಗೆ ಗೊತ್ತು. ಓಂ ಸ್ವಾಮಿ ಶರಣಮಯ್ಯಪ್ಪ. ಈ ಶರಣಮಯ್ಯಪ್ಪ ಇವತ್ತು 48ನೇ ದಿನದ ಮಂಡಲ ಪೂಜೆ, ಕನ್ನಿ ಪೂಜೆಯನ್ನ ಕಿರಣ್ ಸ್ವಾಮಿ ಅವ್ರ ಮನೆಯಲ್ಲಿ, ಅವರ ದೇವಸ್ಥಾನದಲ್ಲಿ ದೇವನ ಕೃಪೆಯಿಂದ, ನಮ್ಮ ಗುರುಸ್ವಾಮಿಗಳ ಆಶೀರ್ವಾದದಿಂದ, ಇಲ್ಲಿ ಸೇರಿರೋ ಎಲ್ಲ ಸ್ವಾಮಿಗಳ ಅನುಗ್ರಹದಿಂದ, ಆ ದೇವನ ಕೃಪೆ, ಕರುಣೆ, ಆಶೀರ್ವಾದ ಎಲ್ಲವನ್ನು ನಾವು ಪಡೆದುಕೊಳ್ತೇವೆ ಅಂತೇಳಿ ಹೇಳೋಕ್ಕೆ ಇಚ್ಛಪಡ್ತೇನೆ. ಅಯ್ಯಪ್ಪನ ವ್ರತ ಏನಂದರೆ, ಮಾಲೆ ಹಾಕ್ಕೊಂಡು 11 ದಿನ 40 ದಿನ 48 ದಿನ ಮಾಡಿದ್ರೆ ಸಿಗುವಂಥ ಅನುಗ್ರಹ ಅಲ್ಲ. ಆ ಶಿಷ್ಟೆ, ಆ ಪಾಲನೆ, ಆ ಭಕ್ತಿ, ಆ ನಿಷ್ಠೆ ಆ ದೇವ್ರ ಮೇಲೆ ಇದ್ದಾಗ ಅನುಗ್ರಹ ದೊರಕಿ ಎಲ್ಲರೂ ಸಹ ನಾವು ಪುಣ್ಯಾತ್ಮರಾಗ್ತೀವಿ. 18 ಮೆಟ್ಲು ತುಳಿಯೋದೇ ನಮ್ಮ ಭಾಗ್ಯ. ಸ್ವಾಮಿಯೇ ಶರಣಮಯ್ಯಪ್ಪ.